ಸಹಕಾರ ಸಚಿವ ಕೆಎನ್ ರಾಜಣ್ಣನವರ 75ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಎಡಿ ಬಲರಾಮಯ್ಯ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಹಕಾರ ಸಚಿವ ಶ್ರೀ ಕೆಎನ್ ರಾಜಣ್ಣರವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ದಿನಾಂಕ 13/5/2025 ಮಂಗಳವಾರ, ಸಮಯ ಬೆಳಗ್ಗೆ 11 ಗಂಟೆಗೆ, ಸ್ಥಳ ಜೂನಿಯರ್ ಕಾಲೇಜು ಮೈದಾನ, ಬಿಎಚ್ ರಸ್ತೆ, ತುಮಕೂರು ನೆರವೇರಿಸಲು ತೀರ್ಮಾನ ಮಾಡಲಾಗಿದೆ ಎಂದರು. ನಂತರ ತುಮಕೂರು ಜಿಲ್ಲಾ ಅಹಿಂದ ಘಟಕದ ಅಧ್ಯಕ್ಷ ಧನ್ಯಕುಮಾರ್ ಮಾತನಾಡಿ, ಜನಪ್ರಿಯ ನಾಯಕ, ಸಹಕಾರ ರಂಗದ ಪ್ರತಿಷ್ಠಿತ ಸಹಕಾರ ರತ್ನ ಪುರಸ್ಕೃತರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣರವರು 75ನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಬೆಳ್ಳಾವಿ ಶಾಸಕರಾಗಿ, ಪ್ರಸ್ತುತ 2ನೇ ಅವಧಿಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವ ಕೆಎನ್ ರಾಜಣ್ಣನವರ ಸೇವೆ ಬಹಳ ಅಪಾರ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಕೇಂದ್ರ ಸಹಾಯಕ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ಶ್ರೀ ವಿ. ಸೋಮಣ್ಣರವರು, ಜಿಲ್ಲೆಯ ಹಿರಿಯ ನಾಯಕರು ಸೇರಿದಂತೆ ಸಚಿವರು, ಶಾಸಕರು, ಸಹಕಾರಿ ಮುಖಂಡರುಗಳು, ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದ್ದರಿಂದ ಸಮಾರಂಭದಲ್ಲಿ ತಾವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿದರು. ಏನು ಕೊರಟಗೆರೆ ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ನಾವು ಈಗಾಗಲೇ ಮೊದಲನೇ ಬಾರಿಗೆ ಪ್ರವಾಸ ಕೊರಟಗೆರೆ ಆದಮೇಲೆ ಮಧುಗಿರಿ, ಆಮೇಲೆ ಪಾವಗಡ, ಶಿಲಾ ಇಷ್ಟು ಇವತ್ತು ಮುಗಿಸ್ತೀವಿ. ಇನ್ನು ನಾಳೆ ನಾಡದ್ದು ಬುದ್ಧಿ ಚಿಕ್ಕನಾಯಕನೆಲ್ಲ ಹೋಗ್ತಾ ಇದ್ದೀವಿ. ಏನು ನಮ್ಮ ಕೆಎನ್ ರಾಜಣ್ಣವರು 75ನೇ ವರ್ಷ ಕಾಲಿಡ್ತಾ ಇದ್ದಾರೆ. 75ರ ಪೂರ್ತಿ ಅವರ ಜೀವನ ಚರಿತ್ರೆಯನ್ನು ಒಂದು ಬುಕ್ನಲ್ಲಿ ತಂದಿದ್ದಾರೆ. ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಅವತ್ತು ಆ ಬುಕ್ಕನ್ನು ಬಿಡುಗಡೆಗೊಳಿಸ್ತಾರೆ. ಭಾಳಷ್ಟು ಕೇಳು ಬೀಳು ಕಂಡಿರೋ ಅಂಥದ್ದು. ಅದೇನು ಸಣ್ಣ ಕುಟುಂಬದಿಂದ ಬಂದಿರೋದವರು, ಅದೇನು ಶ್ರೀಮಂತ ಕುಟುಂಬ ಇರ್ಬೋದು, ಇಲ್ಲ ರಾಜಕಾರಣಿ ಕುಟುಂಬದಲ್ಲಾಗಿರೋದು ಬಂದಿಲ್ಲ. ಒಂದು ಸಣ್ಣ ಕುಟುಂಬದಲ್ಲಿ ಬಂದು ಕೂಡ ತುಮಕೂರಿನಲ್ಲಿ ಒಂದು ಹಿಂದಲೇ ಇರಲಿ, ಆ ಕಾಲದಲ್ಲೂ ಕೂಡ ಒಂದು ಅವರು ಎಜುಕೇಷನ್ ಮಾಡ್ಕೊಂಡು ಅದಾದಮೇಲೆ ಮೊದಲನೇದಾಗಿ TFKMSಗೆ ಕಾಲಿಟ್ಟರು ಒಂದೊಂದೇ ಅಂತ. ಆಮೇಲೆ APMCಗೆ ಬಂದರು, DC ಬ್ಯಾಂಕ್ ಹೋದರು, MLC ಆದರು, MLA ಆದರು, ಮಧುಗಿರಿಗೆ ಬಂದರು, ಮಧುಗಿರಿಲಿ ಗೆದ್ದರು, ಮಧುಗಿರಿ ತಿರುವಂತರಿ ಸೋತರು, ಗೆದ್ದರು. ಎಲ್ಲ ಹೆಂಗೆ ಅಂದರೆ ಒಂಥರ ಸಮುದ್ರದ ಅಲೆ ಇದ್ದಂಗೆ, ಮೇಲೆ ಹೇಳೋದು ಕೆಳಗೆ ಬೀಳೋದು. ಅವ್ರಿಗೇನು ಅದೇನು ದೊಡ್ಡದೇನಲ್ಲ. ಇದ್ರ ಜೊತೆಯಲ್ಲಿ ರಾಜಣ್ಣವ್ರ ಒಂದು ವ್ಯಕ್ತಿತ್ವ ಅಂದರೆ ನೀವೆಲ್ಲ ತಿಳ್ಕೊಂಡಿರ್ಬೋದು. ಎಲ್ಲರ ಮನೆಯ ಮುಂದೇನು ಗೆದ್ದಾಗಲೂ ಕೂಡ 50 ಜನ ಇರಲ್ಲ. ಅದೇ ರಾಜಣ್ಣ ಸೋತರು ಕೂಡ ಒಂದು 500 ಜನ ಅವ್ರ ಮನೆ ತರ್ತಾರೆ ಯಾವಾಗಲೂ. ಯಾಕೆಂದರೆ 24 ಗಂಟೆ ಏನಾರ 24/7 ಕೆಲಸ ಮಾಡ್ತಾರೆ ಅಂದರೆ ಅದು ಕೆಎನ್ ರಾಜಣ್ಣ ಮಾತ್ರ. ಅದು ತುಮಕೂರು ಜಿಲ್ಲೆಯಲ್ಲಿ ಏನನ್ನ ಹಿಂದುಳಿದವ್ರಿಗೆ ಏನನ್ನ ಶಕ್ತಿ ಕೊಟ್ಟವ್ರೆ ಅಂದರೆ ಅದು ಕೆಎನ್ ರಾಜಣ್ಣವ್ರು ಮಾತ್ರ ಸಾಧ್ಯ, ಇನ್ಯಾರೂ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನಮ್ಮ ತುಮಕೂರಿಗೆ 2 ಕಣ್ಣುಗಳಿದ್ದಂಗೆ, ಒಂದು ರಾಜಣ್ಣ, ಒಂದು ಪರಮೇಶ್ವರು ಏನು ಅವರ ತಂದೆಯವರು HM ಗಂಗಾಧರನವರು, ಅವರು ಒಂದು ಕುಗ್ರಾಮದಿಂದ ಹುಲಿದುರ್ಗದ ಪಕ್ಕದಲ್ಲಿ ಒಂದು ಹಳ್ಳಿಯಿಂದ ಬಂದರೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಟ್ಟು, ಯಾಕೆಂದರೆ ಇವತ್ತು ಈ ಒಂದು ದೇಶದಲ್ಲಿ ಶಿಕ್ಷಣ ಮುಖ್ಯ, ಆ ಶಿಕ್ಷಣವನ್ನು ಕೊಟ್ಟು ಇಡೀ ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿದಂಥ HM ಗಂಗಾಧರನವರು. ಅವರು ಆದ ನಂತರ ಡಾಕ್ಟರ್ ಪರಮೇಶ್ವರು ಏನು ಒಂದು MLA ಆದಮೇಲೆ ಪ್ರತಿಯೊಂದು ಹಂತದಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಂದು ನಮಗೂ ಕೂಡ ಶಕ್ತಿಯನ್ನು ಕೊಟ್ಟು ಭಾಳಷ್ಟು ಜನಗಳನ್ನ ಬೆಳೆಸಿದ್ದಾರೆ. ಇದ್ರ ಜೊತೆಯಲ್ಲಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಕೆಎನ್ ರಾಜಣ್ಣವರು ಮೊನ್ನೆ ಹಾಲಿನ ಡೈರಿ ಅಧ್ಯಕ್ಷನ್ ಮಾಡಿದ್ರು, ನಮಗೆಲ್ಲ ಗೊತ್ತಿದೆ. ಅದು ವೆಂಕಟೇಶ್ ಅವ್ರಿಗೆ ಮಾಡೋದು ಪಾವಗಡ. ಆತನ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು 24 ಗಂಟೆಯಲ್ಲಿ ಮಾಡಿತ್ತು. ಅಂದರೆ ಏನಪ್ಪ ಅಂದರೆ ನೋಡಿ, ನಾಮಿನಿ ಮಾಡಿ ಅವರಿಗೆ ಅಧ್ಯಕ್ಷನ್ ಮಾಡ್ತಾರೆ ಅಂದರೆ ಅವ್ರ ಶಕ್ತಿ ಹಿಂಗಿದೆ. ಹಿಂದೆ ದಿವಸದಲ್ಲ ಅವೆಲ್ಲ ಆಗ್ತಾ ಇರೋದು. ಅದರಿಂದ ರಾಜಣ್ಣವರ ಸಾಹಿತ್ಯ ಇವತ್ತು ರಾಜಣ್ಣವರು 75ನೇ ವರ್ಷದ್ದು ಏನು ಸರ್ಕಾರಿ ಜೂನಿಯರ್ ಮೈದಾನದಲ್ಲಿ ನಡೀತಾ ಇದೆ, ಅದು ಒಂದು ತುಮಕೂರು ಜಿಲ್ಲೆಗೆ ಹಬ್ಬದ ವಾತಾವರಣ ಥರ ನಾವು ಮಾಡ್ತೀವಿ.
ಅದ್ರಾಗೇನು ಎರಡು ಮಾತಿಲ್ಲ. ಇದ್ರ ಜೊತೆಯಲ್ಲಿ ಏನು ಅವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಅದೇ ರೀತಿ ನಮ್ಮ ರೈಲ್ವೆ ಸಚಿವರಾದ ವಿ ಸೋಮಣ್ಣವ್ರು ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಿರಿಯರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಬರ್ತಾ ಇದ್ದಾರೆ. ಇವೆಲ್ಲ ಪ್ರತಿಯೊಬ್ಬರು ಕೂಡ ಇವತ್ತು ಇಡೀ ಸರ್ಕಾರ ಮುಕ್ಕಾಲು ಭಾಗ ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನೀವು ಯಾವುದೇ ವಿಚಾರದಲ್ಲೂ ಕೂಡ ಅವರು DCC ಬ್ಯಾಂಕಲ್ಲಿ ಇವತ್ತು 3 ಬಾರಿ 15-20 ವರ್ಷ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಅಂತಂದರೆ 3 ಬಾರಿ ಮಾಡಿದ್ರೆ ಸಾಮಾನ್ಯವಾಗಿ ಇಡೀ ಜಿಲ್ಲೆನೇ ಅವರಿಗೆ ಅಭಿಮಾನಿ ಇದ್ದರೆ ಮಾತ್ರ ಅವ್ರು ಗೆಲ್ಲಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು ನಾವು ಒಂದು ಸರಿ ನಾವು ಮುನ್ಸಿಪಾಲ್ಟಿದಲ್ಲೇ ಗೆಲ್ಲಕ್ಕಾಗಲ್ಲ, 2ನೇ ಸರಿಯಲ್ಲಿ ಸೋಲ್ತೀವಿ. ಅದರಲ್ಲಿ ಅವರು ಸುಮಾರು 5 ಬಾರಿ 6 ಬಾರಿ ಜಿಲ್ಲಾ ಅಧ್ಯಕ್ಷರಾಗಿ DCC ಬ್ಯಾಂಕಲ್ಲಿದೆ. ನೀವು DCC ಬ್ಯಾಂಕಲ್ಲಿ ನೋಡ್ಬೋದು ಅವ್ರನ್ನ. ಬಲರಾಮಯ್ಯ ಇಷ್ಟು ಹತ್ರವಾಗಿದ್ದು ಕೂಡ ಲೋನ್ ಕೊಟ್ಟರೆ ರಿಕವರಿ ಮಾತ್ರ ಅವರು ಯಾವುದೇ ಕಾರಣದಿಂದ ಒಪ್ಪೋದಿಲ್ಲ. ರಿಕವರಿ ಆಗ್ಬೇಕಷ್ಟೇ. ಹರಾಜು ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ಅಷ್ಟು ನಿಷ್ಠುರವಾದಿ ಅವರು ರಾಜನವರಿದ್ದಾರೆ. ಅವರು ಸಹಕಾರ ರತ್ನ ಅಂತೇಳಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಆ ಸಹಕಾರ ರತ್ನವನ್ನು ಪ್ರಶಸ್ತಿಯನ್ನು ಪಡೆದಿರೋದ್ರಿಂದ ಅವರಿಗೆ 75ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ. ಯಾಕೆಂತಂದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅವ್ರ ಹೋರಾಟ ಹೇಗಿದೆ ಅಂತ. ಅವರು ಎಲ್ಲ ವಿಚಾರದಲ್ಲೂ ಕೂಡ ಕಠಿಣವಾದಿ, ನಿಷ್ಠುರವಾದಿ. ಅದರಿಂದ ಅವರಿಗೆ ಇವತ್ತು ನಾವು ಪ್ರಶಸ್ತಿಯನ್ನು ಕೊಡಬೇಕಾಗಿದೆ. ಹಿಂದುಳಿದ ನಾಯಕ ಜನಾಂಗದಲ್ಲಿ ಹುಟ್ಟೆ ಇವತ್ತು ಮದುವೆಯಲ್ಲಿ ಜನರಲ್ ಗೆಲ್ಲಬೇಕು ಅಂದರೆ ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಎಷ್ಟು ಜನ ಯಾರು ಗೆದ್ದಿದ್ದಾರೆ? ಏನು ರಿಸರ್ವೇಷನಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು. ರಿಸರ್ವೇಷನಲ್ಲಿ ಏನು SC ರಿಸರ್ವೇಷನ್ ಅವ್ರು ಗೆಲ್ತಾರೆ, ST ಅವ್ರು ಗೆಲ್ತಾರೆ, ಇಲ್ಲ ಬೋವಿ ಗೆಲ್ತಾರೆ, ಇಲ್ಲ ಅವ್ರು ಗೆಲ್ತಾರೆ. ಜನರಲ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇವರು ಏನು ಬೆಳ್ಳಾವಿನಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ, ಮಧುಗಿರಿಯಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಗೆದ್ದಿದ್ದಾರೆ. ಅಂದರೆ ಅವರ ವ್ಯಕ್ತಿತ್ವ ಹೇಗಿದೆ ಅಂತಕ್ಕಂಥದ್ದು ಬಹುಶಃ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ನಾವು ಯಾರು ಕೂಡ ಸಾಮಾನ್ಯವಾಗಿ ಇವತ್ತೇನು 30-35 ಜನ ನಾಯಕರು MLA ಯಾರು ಕೂಡ ಜನರಲ್ಲಿ ಗೆದ್ದಲೇ ಹೆಚ್ಚಿಗೆ. ಬಹುತೇಕವಾಗಿ ರಿಸರ್ವೇಷನ್ ಗೆಲ್ತಾರೆ, SC ರಿಸರ್ವೇಷನ್ ಗೆಲ್ತಾರೆ, ST ರಿಸರ್ವೇಷನ್ ಗೆಲ್ತಾರೆ. ಜನರಲ್ ಗೆಲ್ಲೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅಂಥದ್ರಲ್ಲಿ ಇವರು ಹೋರಾಟ ಮಾಡ್ಕೊಂಡು ಈಗಾಗಲೇ 3 ಬಾರಿ 4 ಬಾರಿ MLA ಆಗಿದ್ದು ಕೂಡ ಜನರಲ್ ಗೆದ್ಕೊಂಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವರ ವ್ಯಕ್ತಿತ್ವ, ಅವ್ರು ಹೇಗೆ ಬೆಳೆದಿದ್ದಾರೆ, ಜನ ಸಮುದಾಯದಲ್ಲಿ ಅವರ ನಡವಳಿಕೆ. ಬ್ಯಾಂಕಲ್ಲಿ ಅನೇಕ ಅಪಾಯಿಂಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಅಪೆಕ್ಸ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ಅವರ ಜೀವನ ಚರಿತ್ರೆಯನ್ನು ನಾವು ಇವತ್ತು 75ನೇ ವರ್ಷ ಒಂದು ನಾಮಕಾವಸ್ಥೆ ಗ್ರಂಥ ಬಿಡುಗಡೆಯನ್ನು 75ನೇ ವರ್ಷದಲ್ಲಿ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ಹಿಂದುಳಿದವರು ಸೇರ್ಕೊಂಡು ಮುಂದುವರೆದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಅವರಿಗೆ ಅನುಕೂಲವನ್ನು ಪಡೆದಿದ್ದಾರೆ ಸಮಾಜದವರು. ಅದಕ್ಕೋಸ್ಕರ ಇವತ್ತೇನು 75ನೇ ವರ್ಷದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲ ಹೊರಟಿದ್ದೇವೆ. ಅದು ಎಲ್ಲರೂ ಕೂಡ 13ನೇ ತಾರೀಕು 10 ಗಂಟೆಗೆ ಎಲ್ಲರೂ ಕೂಡ ಅಸೆಂಬಲ್ ಆಗಬೇಕು, ಬರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಯಾಕೆಂದರೆ ಅವ್ರ ಬಗ್ಗೆ ಜೀವನ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದೆ. ಒಬ್ಬ ಮಂಜಣ್ಣನ ಒಬ್ಬ ಸಿಂಗಲ್ ಇರೋನ್ನ ಅಧ್ಯಕ್ಷ ಮಾಡೋದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಿಂಗಲ್ ದೊಂಬರು ಇಡೀ ತುಮಕೂರಲ್ಲಿ ಲೆಕ್ಕ ಹಾಕಿ 2 ಮನೆ ಇರೋದು ತುಮಕೂರು ಜಿಲ್ಲೆಯಲ್ಲಿ ಅಧ್ಯಕ್ಷ ಮಾಡಿರೋದಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರ ಶ್ರಮ, ಅವರ ವ್ಯಕ್ತಿತ್ವ, ಅವರ ದೂರದೃಷ್ಟಿ ಏನಿರುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ನಾವು ಆ ಒಂದು ಸಭೆಗೆ ಬರಬೇಕು, ನೀವು ಕೂಡ ಸುದ್ದಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು 2 ಮಾತು ಮತ್ತು ಪತ್ರಕರ್ತರ ಬಂಧುಗಳೇ ಮತ್ತು ವೇದಿಕೆಯಲ್ಲಿ ಆಸಕ್ತಿಯಿಂದ ಎಲ್ಲ ಸಮಾಜದ ಮುಖಂಡರುಗಳೇ ಮತ್ತು ಜಿಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷರೇ ಎಲ್ಲ ಸಮಾಜದ, ಯಾಕೆಂದರೆ ಎಲ್ಲ ಸಮಾಜದಲ್ಲಿ ಇದ್ದಾರೆ ಬಹುತೇಕವಾಗಿ. ಬಹುಶಃ 1-2 ಸಣ್ಣ ಸಮಾಜದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ, ಎಲ್ಲ ಸಮಾಜದಲ್ಲಿದ್ದಾರೆ. ಇವತ್ತು ಈ ಸುದ್ದಿಗೋಷ್ಠಿ ವಿಚಾರ ಬಹುಶಃ ಎಲ್ರಿಗೂ ಮನೆ ಕೊಟ್ಟಿದೆ. ಮೊನ್ನೆ ಏನೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ನಡೆದಿತ್ತು. ಆ ಪೂರ್ವಭಾವಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ. ಬಹುಶಃ ನಿಮ್ಮ ಪತ್ರಕರ್ತರಿಗೆ ಎಲ್ಲರಿಗೂ ಗೊತ್ತಿದೆ. ಏನು KN ರಾಜಣ್ಣವರು ಹುಟ್ಟುಹಬ್ಬ 75ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸ್ಬೋದು. ವಿಜೃಂಭಣೆಯಾಗಿ ಆಚರಿಸಿದ್ರೆ ಅದಕ್ಕೆ ವಿಶೇಷವಾಗಿ ಏನಿಲ್ಲ, ಅವರು ನಡೆದು ಬಂದ ದಾರಿ, ಅವರ ಹೋರಾಟಗಳು, ಅದ್ರ ಬಗ್ಗೆ ತಿಳಿಸ್ಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಏನಿಲ್ಲ. ಎಲ್ಲ ಸಮಾಜದ ಹಿಂದುಳಿದ ಸಮಾಜದ ಬಂಧುಗಳು ಅದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆಯಿಂದ. ಯಾಕೆಂದರೆ ಅವರು ಅನೇಕ ಸಹಕಾರ ಸಂಘದಲ್ಲಿ
ಅನೇಕ ಸಹಕಾರ ಪ್ರಶಸ್ತಿಗಳು ಅವರ ಆ ನಡವಳಿಕೆಗೋಸ್ಕರನೇ ಆ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬಹುದು. ಬಹುಶಃ ನಿಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗ್ರಂಥ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಸವ್ಯಸಾಚಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ಅದು ಕೂಡ ಅರ್ಹತೆ ಇದೆ. ಅರ್ಹತೆ ಇರೋದ್ರೆ ಅವ್ರಿಗೆ ಸವ್ಯಸಾಚಿ ಅಂತಕ್ಕಂಥದ್ದನ್ನು ಬಿಡುಗಡೆ ಮಾಡಿದ್ರು. ನಮಗೆ ಅಹಿಂದ ವರ್ಗದಿಂದ ರಾಜಣ್ಣನಿರೋದು ಒಂದೇ. ಅದಕ್ಕೋಸ್ಕರ ನಾವು ರಾಜಣ್ಣನವರಿಗೆ ಇನ್ನೂ ಹೆಚ್ಚಿನದಾಗಿ ಅವರಿಗೆ ನಾವು ಸಹಾಯವನ್ನು ನೀಡ್ತಾ ಅವರ ಒಂದು ಸಾಲಿನಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ಹೋಗಬೇಕಾಗ್ತದೆ. ಅದಕ್ಕೋಸ್ಕರ 13ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷದ ಮೇಲೆ ಜನ ಬರುವಂಥ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ತಮ್ಮ ಎಲ್ಲ ಸಮಾಜದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮ ಸಮಾಜದ ಜವಾಬ್ದಾರಿ ಹೊತ್ಕೊಂಡು ಎಲ್ಲ 13ನೇ ತಾರೀಕು ಆ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಈಗೆಲ್ಲ ಅಣ್ಣವರು ಹಿರಿಯರಾದಂಥ ಬಲರಾಮಣ್ಣ ಪ್ರತಿಯೊಂದು ವಿಚಾರ ರಾಜಣ್ಣನವ್ರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಾಗೆ ಎಲ್ಲ ನಮ್ಮ ಸಹೋದರರು ಎಲ್ಲ ಬಂದಿದ್ದಾರೆ, ನಿಮಗೆಲ್ಲ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ತುಮಕೂರು ಜಿಲ್ಲಾ ಅಹಿಂದ ವರ್ಗದ ಅತ್ಯಂತ ಪ್ರಭಾವಶಾಲಿ ಇವಾಗ ನಮ್ಮ ರಾಜ್ಯದಲ್ಲಿ ನಾವು ಅಹಿಂದದ ಮುಖ್ಯಸ್ಥ ಒಂದು ಲೀಡ್ರು ಅಂತಂದರೆ ನಾವು ಸಿದ್ದರಾಮಯ್ಯವ್ರನ್ನ ನಾವು ಇವತ್ತು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸ್ತೀವಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬ ಅಹಿಂದ ನಾಯಕ, ಅತ್ಯಂತ ಪ್ರಮುಖ ಪ್ರಭಾವಿ ನಾಯಕ ಯಾರಾದ ಇದ್ದರೆ ಅದು ನಮ್ಮ ಸನ್ಮಾನ್ಯ ಶ್ರೀ KN ರಾಜಣ್ಣನವರು. ಇವತ್ತು 13ನೇ ತಾರೀಕು ಅವ್ರದ್ದು 75 ಹುಟ್ಟುಹಬ್ಬ ಆಗಿದೆ. ಅವ್ರೊಂದು ಹುಟ್ಟುಹಬ್ಬದ ಸವಿನೇನಕ್ಕೋಸ್ಕರ 75ನೇ ವರ್ಷದ ಸವಿನೇನಕ್ಕೋಸ್ಕರ ಅವರು ಒಂದು ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. CM ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಮೊದಲನೇದಾಗಿ ತಾವೆಲ್ಲರೂ ತಾಲೂಕಿನ ಹಾಗೂ ಎಲ್ಲ 10 ತಾಲೂಕುಗಳ ಎಲ್ಲ ಅಹಿಂದ ವರ್ಗದವರು ಸೇರಿ, ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸೇರಿ ಮನೆಗೆ ಹೋಗಿ ಈ ಒಂದು ಪತ್ರಿಕೆಯನ್ನು ಅವ್ರಿಗೆ ನೀಡಿ ಎಲ್ಲ ಅವ್ರಿಗೆ ಮಂದಟ್ಟು ಮಾಡಿ. ಯಾಕೆ ಅಂತಂದರೆ ನಮಗಿರೋರು ಹಿಂದುಳಿದ ವರ್ಗದ ನಾಯಕ ಅಂತಂದರೆ ಅದು ರಾಜಣ್ಣನವರು. ಇದು ರಾಜಕೀಯವಾಗಿ ಇದನ್ನ ನಾವೇನು ಬಳಸಲ್ಲ. ನಾವು ಇದೇನಿದ್ರು ನಮ್ಮ ಅಹಿಂದ ವರ್ಗದಿಂದ ಮಾತ್ರ ನಾವು ರಾಜಕೀಯದಲ್ಲಿ ಕಾಣ್ತಾ ಇಲ್ಲ. ಇಲ್ಲಿರೋರೆಲ್ಲ ಯಾವ್ಯಾವುದೋ ಪಕ್ಷದಲ್ಲಿದ್ದಾರೆ, BJPಯಲ್ಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ. ಅದು ನಮಗೆ ಬೇಕಾಗಿಲ್ಲ. ನಮ್ಗೇನು ಬೇಕಾಗಿರೋದು ನಮ್ಮ ಅಹಿಂದ ನಾಯಕ, ಯಾವ ಪಕ್ಷದಲ್ಲೆಲ್ಲ ಇರಲಿ ಅಹಿಂದ ನಾಯಕ. ಈಗ ನಮಗೆ ಅಹಿಂದ ನಾಯಕರಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿಗಳು KN ರಾಜಣ್ಣವರಿದ್ದಾರೆ. ಅವ್ರಿಗೆ ಸಹಾಯ ಮಾಡೋದು, ಅವ್ರ ಜೊತೆ ನಾವಿರೋದು ನಮಗೆ ನಮ್ಮ ಆದ್ಯ ಕರ್ತವ್ಯ ಎಲ್ಲ ಹಿಂದುಳಿದ ವರ್ಗದ ಸಮಾಜದಿಂದ. ಯಾಕೆಂದರೆ ದೊಡ್ಡ ಸಮಾಜದವರು ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ. ಅದಕ್ಕೋಸ್ಕರ ನಮಗಿರೋದು ರಾಜಣ್ಣವ್ರೊಬ್ಬರೇ. ಯಾಕೆ ಅಂತಂದರೆ ಇವ್ರು ಇರ್ತೀವಿ ನಾವು. ಹಾಗಾಗಿ ರಾಜಣ್ಣವ್ರ ಬಗ್ಗೆ ಎಲ್ಲ ಹೆಚ್ಚಿನ ರೀತಿ ನಾವೇನು ಹೇಳಂಗಿಲ್ಲ. ನಾವು ಕೂಡ ಇಲ್ಲಿ ಬರೋದಕ್ಕೆ ಮುಂಚೆ ಅವ್ರ ಜೊತೆಯಲ್ಲೇ ಬೆಳೆದಂಥವನು. ನನಗೂ ಕೂಡ ಫಸ್ಟ್ ರಾಜಕಾರಣದಲ್ಲಿ ಎಂಟ್ರಿ ಆದಾಗ ರಾಜಣ್ಣವರೇ ನನ್ನ ಸುಮಾರು 3-4 ಬಾರಿ ಅವರು DC ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ. ಏನೀಗ ನಾವು ಅಹಿಂದ ಅಂತ ಹೇಳ್ತಾರೆ, ಅಹಿಂದ ಹೊರತುಪಡಿಸಿ ಯಾರೇ ಮನೆ ಹತ್ರ ಒಂದು ಚೀಟಿನ ತಗೊಂಡು ಯಾವುದೋ ಒಂದು ಲೋನ್ ಬೇಕು ಅಂತ ಹೋದರೆ ನಾನು ಬೆಳಗ್ಗೆ ಸುಮಾರು ನೋಡ್ತೀನಿ, ಪ್ರತಿಯೊಬ್ಬರಿಗೂ ಸೈನ್ ಹಾಕ್ಕೊಡ್ತಾರೆ. ನಾವು ಯಾವ ಜಾತಿನೂ ಕೇಳಲ್ಲ. ಇಂಥ ಒಬ್ಬ ನಾಯಕರು ಇರೋದು ನಮಗೆಲ್ಲ ತುಂಬ ಒಂದು ಹೆಮ್ಮೆಯ ವಿಷಯ. ಅದರಲ್ಲೂ ಇವರಿಗೆ ಸಹಕಾರ ಸಚಿವರನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅವ್ರಿಗೆ ಮಾಡಿರೋದು ತುಂಬ ಒಂದು ಒಳ್ಳೆಯ ಕೆಲಸ ಅಂತ ಅನ್ಕೊಂಡು ನಾನಾದರೂ ಕೂಡ ಭಾವಿಸ್ತೀನಿ. ಯಾಕೆಂದರೆ ಅವ್ರು ಕೊಟ್ಟಂಥ ಸುಮಾರು ಏನು ಸಿದ್ದರಾಮಯ್ಯನವರು ಅಹಿಂದ ಅಂತ ಇದ್ದಾರೆ, ಅವ್ರನ್ನ ಹೊರತುಪಡಿಸಿ ತುಮಕೂರಲ್ಲಿ ರಾಜಣ್ಣವರು ಸುಮಾರು ಈಗ ಶಿವಭಾಗ್ಯ ಇರ್ಬೋದು ಮತ್ತು ಹಾಲಿಂದು ಕೆಲವೊಂದು ನಿರ್ದೇಶನಗಳನ್ನ ಸರ್ಕಾರಕ್ಕೆ ಇವ್ರ ಮಾರ್ಗದರ್ಶನದಲ್ಲೇ ಕೂಡ ಮಾಡಿ ಸರ್ಕಾರದಲ್ಲಿ ಅದನ್ನು ಕ್ಷೀರಭಾಗ್ಯ, ಶಿವಭಾಗ್ಯ ಮತ್ತು ಆ ಮಕ್ಕಳಿಗೆ ಬ್ಯಾಗ್ಸು, ಬುಕ್ಸು ಕೊಡ್ತಕ್ಕಂಥದ್ದು ಎಲ್ಲದನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಡೈರೆಕ್ಟಾಗಿ ಇದನ್ನು ಮಾಡಬೇಕು. ಬಡ ಮಕ್ಕಳು ಯಾರೋ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಶೂ ಇರಲ್ಲ, ಹಾಕೊಂಬರೋದಕ್ಕೆ ಅವ್ರು ಬರೆಕಾಲಿನಲ್ಲಿ ಬರ್ತಾರೆ ಅಂತ ನೋಡಿ ಅಂಥ ಶೂ ಭಾಗ್ಯವನ್ನು ಕೊಟ್ಟಂತ ಹೇಳಿ ಮಾಡ್ತಂದವ್ರು ಯಾರಾದರೂ ನಮ್ಮ ರಾಜಣ್ಣನವರು. ಅನೇಕ ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಬಡವರಿಗೆ ಅವರ ಬ್ಯಾಂಕ್ನಲ್ಲಿ ಕೆಲಸ ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ನಾಯಕರಿದ್ದಾರೆ. ಇವರ ಜೊತೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡೋದಿರಲಿ, ಈಗೇನು ಮಧುಗಿರಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕ ಡಾಕ್ಟರ್ G. ಪರಮೇಶ್ವರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜೊತೆಗೂಡಿ ಎಲ್ಲ ಕೆಲಸ ಕಾರ್ಯಗಳು ಹಗಲು ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು
ತುಮಕೂರಿಗೆ 13ನೇ ತಾರೀಕು ಬರ್ತಾ ಇರೋದ್ರಿಂದ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ನಾವು ಈ ಕೊಳಕೆರೆ ಕ್ಷೇತ್ರದ ಅತಿ ಹೆಚ್ಚು ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಾವು ಕೂಡ ಎಲ್ಲರೂ ಕೊಳಕೆರೆ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗೋದಕ್ಕೆ ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿ ನನ್ನ ಮಾತು.